ಮುಂದಿನ ಅಭ್ಯಾಸ ಪರ್ಯಂಕಾಸನ. ಶೇಷ ಶಯನ ಪೊಸಿಷನ್ಗೆ ಬರಬೇಕು. ವಿಷ್ಣು ಪೋಸ್ ಅಂತಲೂ ಇದನ್ನು ಹೇಳ್ತಾರೆ. ಯಾವುದಾದ್ರೂ ಒಂದು ಬದಿಗೆ ಬನ್ನಿ. ಈಗ ಶ್ವಾಸ ತೆಗೆದುಕೊಳ್ಳುತ್ತಾ ನಿಮ್ಮ ಬಲ ಕಾಲನ್ನು ಎತ್ತಿ ಬಲಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಳಿ ಬಲ ಕೈಯಿಂದ. ನಂತರ ಕಾಲನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಭುಜದ ನೇರಕ್ಕೆ ಎಳೀತಾ ಬರಬೇಕು. 5 ಶ್ವಾಸ ಮಾಡಿ. ಕಾಲು ಮತ್ತು ಮೊಣಕೈ ಒಂದೇ ನೇರದಲ್ಲಿ ಇರುವಂಥದ್ದು ಗಮನಿಸಬೇಕಾದ ಅಂಶ. ಹಿಪ್ ಟೆನ್ಷನ್ ರಿಲೀಫಿಗೆ, ಹಾಗೆ ಲೋವರ್ ಬ್ಯಾಕಲ್ಲಿ ಉಂಟಾಗುವಂಥ ಟೆನ್ಷನ್ ರಿಲೀಫಿಗೆ, ಸ್ಲಿಪ್ ಡಿಸ್ಕಿಗೆ ಉತ್ತಮವಾದ ಅಭ್ಯಾಸ. ಬೆನ್ನಿನಲ್ಲಿ ಕಂಡುಬರುವಂಥ ಸಾಮಾನ್ಯ ಬೆನ್ನು ನೋವಿಗೆ ಕೂಡ ಇದು ಉತ್ತಮವಾದ ಅಭ್ಯಾಸ. ಶ್ವಾಸ ಬಿಡ್ತಾ ಕಾಲನ್ನು ಕೆಳಗಡೆ ತಗೊಂಡು ಬನ್ನಿ. ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸವನ್ನು ಮಾಡಬೇಕು. ಹಾಗೆ ಇನ್ನೊಂದು ಕಡೆ ರೋಲ್ ಆಗಿ ಈಗ ಬಲ ಕೈಯಿಂದ ತಲೆಗೆ ಸಪೋರ್ಟ್ ತಗೊಳ್ಳಿ. ಶೇಷ ಶಯನ ಪೊಸಿಷನ್. ಶ್ವಾಸ ತೆಗೆದುಕೊಳ್ಳುತ್ತಾ ಎಡಕಾಲನ್ನು ಎತ್ತಿ ಮೇಲಕ್ಕೆ. ನಿಧಾನಕ್ಕೆ ಎಡಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಬೇಕು. ಮಂಡಿ ನೇರ ಇರುವಂತೆ ನೋಡಿಕೊಳ್ಳಬೇಕು. ಬಿಗಿನರ್ಸು ಕಷ್ಟ ಆದರೆ ಮಂಡಿಯನ್ನು ಬಗ್ಗಿಸಿ ಅಭ್ಯಾಸ ಮಾಡ್ಬೋದು, ಆದರೆ ನೇರ ಇರುವಂಥದ್ದು ಇಂಪಾರ್ಟೆಂಟ್. 5 ಶ್ವಾಸ ಆದಮೇಲೆ ಶ್ವಾಸ ಬಿಡುತ್ತಾ ಕಾಲನ್ನು ಕೆಳಗಡೆ ತಗೊಂಡು ಬನ್ನಿ. ಬೆನ್ನು ನೋವಿಗೆ ಅತಿ ಉತ್ತಮವಾದ ಅಭ್ಯಾಸ. ಮುಂದಿನ ಅಭ್ಯಾಸ ಸೇತುಬಂಧಾಸನ. ಬೆನ್ನು ಮೇಲೆ ಮಲ್ಕೊಳ್ಳಿ. ಕಾಲನ್ನು ನೇರವಾಗಿಟ್ಕೊಳ್ಬೇಕು. ಕೈಯನ್ನು ದೇಹದ ಬದಿಯಲ್ಲಿ ಇಟ್ಕೊಳ್ಳಿ. ಶ್ವಾಸ ತೆಗೆದುಕೊಳ್ತಾ 2 ಕಾಲುಗಳನ್ನು ಮಡಚಿ 1 ಫೀಟ್ ದೂರ ಇಟ್ಕೊಳ್ಳಿ ಪಾದದ ಮಧ್ಯೆ ಗ್ಯಾಪನ್ನು. ನಂತರ ಸಾಧ್ಯ ಆದರೆ ಪಾದದ ಗಂಟನ್ನು ಹಿಡ್ಕೊಳ್ಳಿ. ಸಾಧ್ಯ ಆಗದಿದ್ದರೆ ಕೈಯನ್ನು ನೆಲದ ಮೇಲೆ ಒತ್ತಿ ಹಿಡ್ಕೊಳ್ಳಿ. ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಸೊಂಟವನ್ನು, ಸ್ಪೈನನ್ನು ಮೇಲಕ್ಕೆ ಎತ್ತಿ. ಸಾಧ್ಯ ಆದಷ್ಟು ಎದೆಯ ಭಾಗ ಕೂಡ ಮೇಲಕ್ಕೆ ಎತ್ತುವಂಥದ್ದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಗಮನಿಸಬೇಕಾದ ಅಂಶ. ಸಾಧ್ಯ ಆದರೆ ಗಲ್ಲ ಎದೆಗೆ ತಾಗಲಿ. 5 ಉಸಿರಾಟ ಮಾಡಿ. ಸಂಪೂರ್ಣ ಬೆನ್ನಿನ ಭಾಗವನ್ನು ಗಟ್ಟಿಗೊಳಿಸಲು ಉತ್ತಮವಾದ ಅಭ್ಯಾಸ. ಶ್ವಾಸ ಬಿಡ್ತಾ ಕೆಳಗಡೆ ತಗೊಂಡು ಬನ್ನಿ. ಈ ಅಭ್ಯಾಸವನ್ನು 2-3 ಬಾರಿ ಅಭ್ಯಾಸ ಮಾಡ್ಬೋದು. ಮುಂದಿನ ಅಭ್ಯಾಸ ಶವ ಉದರಾಕರ್ಷಣ. ನೇರವಾಗಿ ಮಲ್ಕೊಳ್ಬೇಕು. 2 ಕೈಗಳನ್ನು ಶೋಲ್ಡರ್ ಲೆವೆಲ್ ತನಕ ತಗೊಂಡು ಹೋಗಿ ಸ್ಪ್ರೆಡ್ ಮಾಡಿ. ಆಮೇಲೆ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲ ಕಾಲನ್ನು ಮಡಚಿ ಎಡ ಮಂಡಿಯ ಮೇಲೆ ಇಟ್ಕೊಳ್ಳಿ. ಶ್ವಾಸ ಬಿಡ್ತಾ ಬಲ ಮಂಡಿಯನ್ನು ಎಡಭಾಗಕ್ಕೆ ತಗೊಂಡು ಹೋಗಿ ಎಡ ಕೈಯಿಂದ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಬಲ ಕೈ ಬೆರಳ ತುದಿಯನ್ನು ನೋಡಿ. ಸಾಧ್ಯವಾದಷ್ಟು ಮಟ್ಟಿಗೆ ಡಯಾಗನಲ್ ಪ್ರೆಸ್ ಕೊಡಬೇಕು. ಬಲ ಭುಜವನ್ನು ಮತ್ತು ಬಲ ಮಂಡಿಯನ್ನ ಡಯಾಗನಲ್ ಪ್ರೆಸ್ ಕೊಡ್ತಾ 5 ಉಸಿರಾಟ ಮಾಡಬೇಕು. ಸ್ಪೈನ್ನ ಟೆನ್ಷನ್ ಅನ್ನು ತೆಗಿಲಿಕ್ಕೆ ಅತಿ ಉತ್ತಮವಾದ ಅಭ್ಯಾಸ. ದೀರ್ಘ ಉಸಿರಾಟದ ಜೊತೆಗೆ ಈ ಅಭ್ಯಾಸವನ್ನು ಮಾಡುವಂಥದ್ದು. 5 ಶ್ವಾಸ ಆದಮೇಲೆ ಇನ್ನೊಂದು ಬದಿ ಈ ಅಭ್ಯಾಸವನ್ನು ರಿಪೀಟ್ ಮಾಡಬೇಕು. ಶ್ವಾಸ ತೆಗೆದುಕೊಳ್ತಾ ಎಡ ಕಾಲನ್ನು ಮಡಚಿ, ಶ್ವಾಸ ಬಿಡ್ತಾ ಎಡ ಕಾಲನ್ನು ಬಲಗಡೆಗೆ ತಗೊಂಡು ಬನ್ನಿ. ಬಲ ಕೈಯಿಂದ ಎಡ ಮಂಡಿಯನ್ನು ಒತ್ತಿ. ಹಾಗೆ ಎಡ ಕೈ ಬೆರಳ ತುದಿಯನ್ನು ನೋಡ್ತಾ 5 ಉಸಿರಾಟ ಮಾಡಿ. ಪ್ರತಿ ಶ್ವಾಸ ಬಿಡುವಾಗ ನೀ ಜಾಯಿಂಟನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನೆಲದ ಕಡೆಗೆ ತರಲು ಪ್ರಯತ್ನ ಪಡಿ. 5 ಉಸಿರಾಟ ಆದ ಮೇಲೆ ಶ್ವಾಸ ತೆಗೆದುಕೊಳ್ತಾ ಕಾಲ ಮೇಲೆ ಬರಲಿ. ಶ್ವಾಸ ಬಿಡ್ತಾ ಕಾಲನ್ನು ಮುಂದೆ ಚಾಚಿ. ಈ ಎಲ್ಲ ಆಸನಗಳನ್ನು ಮಾಡೋದರಿಂದ ಸ್ಪೈನ್ ಡಿಕಂಪ್ರೆಸ್ ಆಗಿ ರಿಜುವನೇಷನ್ ಪ್ರಾರಂಭ ಆಗ್ತದೆ. ಉತ್ತಮ ರಿಜುವನೇಷನಿಗೆ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡುವುದು ಉತ್ತಮ.